Guys, finally landed in Bangkok airport. ಕಾಣುತ್ತಲ್ಲ. ಸೊ ಇವಾಗ ನಮ್ಮ ಜಸ್ಟ್ ಟ್ಯಾಕ್ಸಿ ಬಂತು. ಟ್ಯಾಕ್ಸಿ ಬಂದ ತಕ್ಷಣ ತೇಜ ಅಂತ ಅವನೇ ಅರ್ಥ ಆಗ್ತಿದೆ. Only 4 people. ಜಾಸ್ತಿ ಜನ ಅಂದ್ಬಿಟ್ಟು ಜಾಸ್ತಿ ಪೇ ಮಾಡುವಂತೆ ನೋಡಿ. 260 baht. If I have to pay for the toll, what will I earn from that? 140. ಗಂಟೆ ಬರ್ತೀನಿ ಅಂತೀಯಾನೆ. 100. You pay 100, right? 90, 50. ಅವಾಗಿಂದ ಶಿಷ್ಯ ಏನೋ ಬೈಕೋತೀಯ ಅರ್ಥ ಆಗ್ತಿಲ್ಲ. ನಾವು ಕನ್ನಡದಲ್ಲಿ ಸರಿಯಾಗಿ ಬೈತಿದ್ದೀವಿ.พี่วินนี่เหลือกี่ครั้งเหลือครั้งเดียวเหมือนกันเหรอแต่ว่ายังมีอีก1 ID ใช่ไหม ನಿಮ್ಮ ಅಜ್ಜಿನ ಬೈತಾನೆ ನೋಡಿ ಇವಾಗ. ನನ್ನ ಕಿರುಗಣ್ಣಲ್ಲಿ ನೋಡ್ತೀನಿ ಅವಾಗಿಂದ ಅದೇ ಭಯ ಆಗ್ತಿದೆ ಇವಾಗ. ಗೈಸ್ ಫೈನಲಿ ಲ್ಯಾಂಡೆಡ್ ಇನ್ ಬ್ಯಾಂಕಾಕ್ ಏರ್ಪೋರ್ಟ್. ಕಾಣುತ್ತಲ್ಲ. ಸೊ ಡಾನ್ ಮಾಂಗ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದ್ದೀವಿ. ಇವಾಗ ಫೋರ್ ಪೀಪಲ್ ಓನ್ಲಿ. ಸೊ ಇವಾಗ ನಮ್ಮ ಜಸ್ಟ್ ಟ್ಯಾಕ್ಸಿ ಬಂತು. ಟ್ಯಾಕ್ಸಿ ಬಂದ ತಕ್ಷಣ ತೇಜ ಅಂತ ಅವನೇ ಅರ್ಥ ಆಗ್ತಿದೆ. No, only 4 people. Only 4 people. ಜಾಸ್ತಿ ಜನ ಅಂದ್ಬಿಟ್ಟು ಜಾಸ್ತಿ ಪೇ ಮಾಡುವಂತೆ ನೋಡಿ. ಅಲ್ಲ ಅವ್ರು ಹೇಳ್ತಿರೋದು 260 ಬಾಟ್ಸ್ ಅವ್ರದಂತೆ ಫೀಸು. Very cheap, 260 baht. If I have to pay for the toll, what will I earn from that? ಅವ್ರು ಹೇಳಿದ ಹಂಗೆ ಟೋಲ್ದು ಅವ್ರದಲ್ಲ ಅವ್ರಿಗೆ ಸೇರುತ್ತೆ ಅಂತ. ಕ್ವಿಕ್ ಕಮಿಂಗ್ ಪೇ ಏನು ಮಾಡೋದು ಸರ್, ಕೊಟ್ಬಿಡೋದಾ? ಏನು ಮಾಡಕ ಕೊಟ್ಬಿಡ್ಲಾ? ನಡಿಯಪ್ಪ. ಕೊಡ್ತೀನಿ ಬಿಡಿತ್ಲ ಹೋಗಿ. ಎಷ್ಟಂತೆ? ಹೌ ಮಚ್? 140. 114. 140. 140 ಅನ್ನ 140. ಇದು 400 ಬಾಟ್ ಆಗ್ಬಿಡ್ತಾರೆ ಸರ್ ಇದು ಒಂದೇ ಸರಿಗೆ. Before the toll. ที่บ้านคุณทำงานได้เงินกันเท่านี้ใช่ไหม ಗಂಟೆ ಬರ್ತೀನಿ ಅಂತೀಯಾನೆ. ನಂಗೆ ಅರ್ಥ ಆಗ್ತಿಲ್ಲ ಸರ್ ಅಲ್ಲಿ ಏನು ಮಾತಾಡ್ತೀನಿ. ಇರಿ ಕೊಡೋಣ 114 ಬಾಟು. 114 ಅಲ್ಲ ಕಣೋ. 140. 200 140. ಇರಿ ಒಂದು 100 to 120 140. 140 ಕೊಡು. 200 ಕೊಡಿಲಿ. 140 100 ಸರ್ 140 ಕೊಡು. 140 ಬಾಟ್ ಕೊಟ್ಬಿಡಿ ಈಗ ಅದಕ್ಕೆ ಹೇಳಿದ್ದು ಚಿಕ್ಕ ಕಾರು ಸರ್. ಚಿಕ್ಕ ಕಾರ್ ಎಲ್ಲ ಸರ್ ಇದು. ಕೊಡು ಸರ್ ಸರ್ ಅದೇ ಬಂತು ಸರ್ 4 ಸೀಟ್ ಇವನು ಎತ್ಕೊಂಡ್ಬಿಟ್ಟಿದ್ದಾನೆ ಕಳ್ಳ. ಸರ್ ಹಂಗಲ್ಲ ಸರ್. ಇವಾಗ ಇದ್ರಲ್ಲಿ ಬಂದ್ವಲ್ಲ ಹೈವೇಲಿ, ಅದಕ್ಕೆ ಅವ್ನು ಕೇಳ್ತಿರೋದು ಅದು ಹೈವೇ ಫೀಸ್ ಅಂತ, ಇದು ಟೋಲ್ ಫೀಸ್ ಅಂತ ಅವನದೆಲ್ಲ ಇದರಲ್ಲಿ. ಗೊತ್ತಾಯ್ತು. ಅವ್ನು ಕೆಳಗಡೆನೇ ಹೋಗ್ಬೇಕಾಯ್ತು. ಅದು ಫುಲ್ ಟ್ರಾಫಿಕ್ ಅಂತ ಸರ್ ಅವನು ಕೆಳಗಡೆ. ಇಲ್ಲೂ ಟ್ರಾಫಿಕ್ ಏನೋ ಗೊತ್ತಿಲ್ಲ ಸರ್, ಹಿಂಗೆ ಆಗೇ ಆಗ್ತವೆ. ಅದು ಅಷ್ಟು ನೋಡಿ ಬ್ಯಾಂಕಾಕ್ ಪಟಾಯ ಆಗ್ತೀವಲ್ಲ, ಎಳಿತಾರೆ ನೋಡಿ, ನಾನು ಹೇಳ್ದಂಗೆ ಮಾಡ್ತಾರೆ ಇವಾಗ. ಇವಾಗ ಅವ್ನು ಬುಕ್ ಮಾಡೋಕ್ಕೂ ಆಗಲ್ಲ ಮೊದಲೇ ಅವನ್ನ. ತೋರಿಸಿ ಯಾರು ಟೇಕ್ ಇಟ್. ಅಲ್ಲಿದ್ದಾರ ಆ ಕಾರ್ ನೋಡಿ ಒಂದ್ಸಲ ಸೊ ಇಲ್ಲಿ ಹೆಂಗೆ ಅಂತಂದರೆ ಇವಾಗ ನಾವು 266 ಬಾಟ್ ಅಂತ ಬುಕ್ ಮಾಡಿದ್ವಿ ಕಾರ್ನ. ಇಲ್ಲಿ ಟೋಲ್ ಫೀಸ್ ಅಂತ 140 ಬಾಟ್ ಇಟ್ಕೊಂಡಿದ್ದಾನೆ. ಕಾಣತ್ತಲ್ಲ. ಅವನು ಹೇಳೋದು ಅದು ನಮಗೆ ಸೇರಲ್ಲ, ಟೋಲಿಗೆ ಸೇರುತ್ತೆ ಅಂತ. ಯಾವ ಥರ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದೀವಿ ಹಂಗೇನೆ. ಕೊಡಬೇಡ ಇರು, ಅವನೇನೋ ಕೈಯಲ್ಲಿ ಹಿಡ್ಕೊಂಡ ದುಡ್ಡು. ಹಾಂ ಸರ್, ಅದೇ ನಮ್ಮದೇ ಅದು. 100 ಇಟ್ಕೊಂಡ. ನೆಟ್ 40 100 ಕೊಟ್ಟ. 40 ಇಸ್ಕೊ. ಅದನ್ನು ಚೇಂಜ್ ಕೊಡ್ತಾ 40 ಇಸ್ಕೊ. How much is the toll fees then? 100. You pay 100, right? 90, 50. Oh, another toll. ಮುಂದೆ ಬರೈತಂತೆ 2 ಟೋಲ್. ಸರ್ ಅದಕ್ಕೆ ಸರ್ ಬಸ್ಸು ನಿಜವಾಗ್ಲೂ ಬೆಸ್ಟ್ ಸರ್. 35 ಬಾಟ್ ಸರ್. ನಾನು ಬರ್ಕೊಂತೀನಿ, ಎಲ್ಲ ಹೇಳಿದ್ರೆ ಒಂಥರ ಮಾಡ್ತೀರಾ ನಾನು ಸುಮ್ಮನೆ ಹಾಕ್ತೀನಿ ಸರ್ ಅಷ್ಟೇ. ಅದೇಪ್ಪ ಬಸ್ಸಲ್ಲೂ ಹೋಗೋದಾಯ್ತು. 35 ಬಾಟ್ಸ್ ಕೊಟ್ಟಿದ್ರೆ ಎಲ್ಲಾರ್ದು ಮುಗಿಸಿ ಸರ್. ಒಬ್ಬೊಬ್ಬರು 35 ಬಾಟು. ಅದೇ ಸರ್ ಬಸ್ ಸ್ಟ್ಯಾಂಡು, ಅದೇ ಬಸ್ ಸ್ಟ್ಯಾಂಡು, ಏರ್ಪೋರ್ಟ್ ಬಸ್ ಸ್ಟ್ಯಾಂಡು. ಅಲ್ಲೇ ಏರ್ಪೋರ್ಟ್ ಬಸ್ ಬರ್ತದೆ. ಹೌದು ಸರ್, ಹೌದು ಸರ್. ಆರೆಂಜ್ ಸರ್ ಬಸ್ ಬರ್ತದೆ. ಅದಕ್ಕೆ ಹೋದ್ರೆ ಆಯ್ತು 35 ಬಾಟ್ ಅಷ್ಟೇ ಸರ್. ಅದಕ್ಕೆ ನಾನು 30 ಬಾಟ್ಸ್ 35 ಬಾಟ್ಸ್ ಆಗಿರ್ಬೋದು. ಜಾಸ್ತಿ 50 ಬಾಟ್ ಆಗಿರ್ಬೋದು ಅಷ್ಟೇ. ನೆಕ್ಸ್ಟ್ ಗೊತ್ತಾಯ್ತಲ್ಲ. ಇವಾಗ ಜಸ್ಟ್ ನಾವು ಟೋಲ್ ಎಲ್ಲ ಕಟ್ ಆಯಿತು, ಮುಂದೆ ಹೋಗ್ತಾ ಇದ್ದೀವಿ. ಅವಾಗಿಂದ ಶಿಷ್ಯ ಏನೋ ಬೈಕೋತೀಯ ಅರ್ಥ ಆಗ್ತಿಲ್ಲ. ನಾವು ಕನ್ನಡದಲ್ಲಿ ಸರಿಯಾಗಿ ಬೈತಿದ್ದೀವಿ. ಅವನ ಭಾಷೆ ನಮಗೆ ಅರ್ಥ ಆಗಲ್ಲ, ನಮ್ಮ ಭಾಷೆ ಅವನಿಗೆ ಅರ್ಥ ಆಗಲ್ಲ. ಅದಕ್ಕೆ ಅಚ್ಚ ಕನ್ನಡ ಪದನೇ ಯೂಸ್ ಮಾಡ್ತಿದ್ದೀವಿ. ಅವನು ಅದಕ್ಕೆ ಅದೇನೋ ಆನ್ ಮಾಡ್ಕೊಂಬಿಟ್ಟು ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕೇಳಿಸ್ಕೊಂತ. ของพี่วินนี่เหลือกี่ครั้งเหลือครั้งเดียวเหมือนกันเหรอแต่ว่ายังมีอีก1 ID ใช่ไหม ನಿಮ್ಮ ಅಜ್ಜಿನ ಬೈತಾನೆ ನೋಡಿ ಇವಾಗ. ನಾವು ಸರಿಯಾಗಿ ಬೈದ್ಬಿಟ್ಟಿದ್ದೀವಿ. ಇನ್ನೇನು ಹೋಗೋದು 140 ಮತ್ತು ಅದು ಇನ್ನೊಂದು ಕಾರಲ್ಲಿ 4 ಜನ ಬರ್ತಿದ್ದಾರೆ. ನನ್ನ ಕಿರುಗಣ್ಣಲ್ಲಿ ನೋಡ್ತೀನಿ ಅವಾಗಿಂದ ಅದೇ ಭಯ ಆಗ್ತಿದೆ ಇವಾಗ. ಪ್ರಾಮಿಸ್ ಸರ್, ನನ್ನ ಕಣ್ಣು ಕರೆಕ್ಟಾಗಿ ಕಾಣಿಸುತ್ತೆ, ಕಿರುಗಣ್ಣ ನನ್ನೇ ನೋಡ್ತೀನಿ. ಒಬ್ಬ
ಒಬ್ಬರೇ ಬಂದಾಗೆಲ್ಲ ಅದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ. ಸಾರಿಗೆ ವಾಹನಗಳು ಗ್ರೂಪ್ ಬಂದಾಗ ಹಿಂಗೆ ಬರ್ಬೋದು, ಆದರೆ ಒಬ್ಬರೇ ಬಂದಾಗೆಲ್ಲ ಹಂಗೆ ಓಡಾಡಿ, ಹಿಂಗೆಲ್ಲ ಓಡಾಡಕ್ಕೆ ಹೋಗ್ಬೇಡಿ. ಕಾಣುತ್ತಲ್ವಾ ಇವಾಗ ಏರ್ಪೋರ್ಟ್ ಎಕ್ಸಿಟ್ ಇದೆ ಇಲ್ಲಿ, ಫ್ಲೈಓವರ್ ಎಕ್ಸಿಟ್ ಇದು. ಇದಾದಮೇಲೆ ಹೈವೇ ಎಕ್ಸಿಟ್ ಆಗಿ ನಮ್ಮ ಮೋಚಿಟ್ ಬಸ್ ಸ್ಟ್ಯಾಂಡಿಂದ ಮುಂದೆ ಹೋಗಿ ಕಾವಸನ್ ರೋಡ್ಗೆ ಹೋಗ್ತೀವಿ. ಸೊ ಇವಾಗ ಹೋಗೋಣ ಬನ್ನಿ. ಶಿಷ್ಯ ಕಾಣಿಸ್ತಾನಲ್ಲ, ಉಲ್ಟಾ ಹಿಡಿದೀನಿ ಕ್ಯಾಮ್ರಾನಾಗ, ಶಿಷ್ಯ ನೋಡ್ಕೊಂಬಿಡಿ ಏನಾಯ್ತು. ಅಲ್ಲಿ ಸನ್ರೈಸ್ ಆಗಿದೆ, ಟೈಮು 7:45. 8 ಗಂಟೆ ಸರ್, 7:45 ತೋರಿಸ್ತೀವಿ ಕ್ಯಾಮ್. ಮೇಲೆ ನೋಡು. ಓ ನೋಡಿ, ಇಲ್ಲಿ 7:45, 8:06. 8:06 ಆಗಿದೆ. ಗೂಗಲ್ ಎರಡು ಟೈಮ್ ಹಾಕೊಂಬಿಟ್ಟಿದ್ದೀನಿ ಇಲ್ಲಿ. ಹೋಗಿ ಬಿಡಿ. ಇವಾಗ ಜಸ್ಟು ಹೋಟ್ಲ್ ಹತ್ರ ಇಳ್ಕೊಂಡಿದ್ದೀವಿ. ಅಜ್ಜಿ ಏನು ಬಿಸಿದೆ ಕಾರು ಸರ್. ಹಿಂಗೆ ಸರ್ ಇನ್ಮೇಲಿಂದ ಫುಲ್ ಸ್ಮೆಲ್ಲು. ಬ್ಯಾಂಕಾಕ್ ಸ್ಮೆಲ್ ಕರೆಕ್ಟಾಗಿ ಹೊಡಿತಿದೆ ಮುಖಕ್ಕೆ, ಕೆಟ್ಟ ಸ್ಮೆಲ್. ಅವಾಗ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಹೇಳಿದ್ನಲ್ಲ, ಅದೇ ಥರ ಸ್ಮೆಲ್ ಹೊಡಿತಿದೆ ಇವಾಗ. ಸೊ ಹಿಡಿತೀಯಾನೆ. ನಮ್ಮ ಹೋಟೆಲ್ ನೋಡಿ ಇದೆ, ರಾಯಲ್ ಲಟನ್ ಕೋಸಿನ್ ಅಂತ. ನೆಕ್ಸ್ಟು ರೂಮ್ ಟೂರ್ ಕೊಡ್ತೀನಿ. ಸೊ ಇದು ಇಷ್ಟೇ. ಇವಾಗ ನೆಕ್ಸ್ಟ್ ಐಲ್ಯಾಂಡಲ್ಲಿ ಬೇರೆ ಎಲ್ಲೆಲ್ಲ ಹೋಗಿ ತೋರಿಸ್ತೀನಿ. ಸೊ ಈಗ ಹೋಗೋಣ ಬನ್ನಿ.